ಎಲ್ಲರಿಗೂ ನಮಸ್ಕಾರ. ನಾನು ಇದನ್ನ ಏನು ನೋಡ್ತಿದ್ದೀರಾ, ಈ ಸೇಫೆಕ್ಸ್ ಕಂಪ್ನಿಯ ವೆಲ್ವೆಟ್ನ ಬಗ್ಗೆ ತಿಳಿಸಲಿಕ್ಕೆ ಬಂದಿದ್ದೀನಿ. ಈ ವೆಲ್ವೆಟ್ ಅನ್ನೋದು ಒಂದು ಸ್ಪ್ರೆಡ್ಡಿಂಗ್ ಆಗಿ ವೆಟ್ಟಿಂಗ್ ಏಜೆಂಟ್. ಇದು ಸಿಲಿಕಾನ್ ಬೇಸ್ಡ್ ಆಗಿರುತ್ತೆ. ಇದರ ಉಪಯೋಗ ನೋಡೋದಾದರೆ, ಇದು ನಾವೇನು ಮಾಡ್ತೀರಿ ಸ್ಪ್ರೇನ ಮಹತ್ವನ ಹೆಚ್ಚಿಸುತ್ತೆ. ಹೆಂಗಂದರೆ ಇದು ಸ್ಪ್ರೆಡ್ಡರ್ ಆಗಿ ಕೆಲಸ ಮಾಡುತ್ತೆ. ಏನಾದರೂ ಡ್ರಾಪ್ಲೆಟ್ಸ್ ಹೋಗಿ ಒಂದು ಎಲೆ ಮೇಲೆ ಬಿದ್ದಾಗ ಸ್ಪ್ರೇ ಮಾಡಿರುವಂಥ ಡ್ರಾಪ್ಲೆಟ್ಸು ಇದು ಎಲೆ ಎಲ್ಲ ಹರಡಲಿಕ್ಕೆ ಉಪಯೋಗ ಮಾಡುತ್ತೆ. ಅದೇ ರೀತಿ ವೆಟ್ಟಿಂಗ್ ಏಜೆಂಟ್ ಅಂದರೆ ಇದು ನಾವು ಮಾಡಿರುವಂಥ ಸ್ಪ್ರೇನ ಬೇಗ ವೆಟ್ ಮಾಡಿ ಗಿಡಕ್ಕೆ ಒದಗಿಸುವಂತೆ ಮಾಡುತ್ತೆ. ಇದು ಮಳೆಗಾಲದಲ್ಲಿ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಪ್ರತಿಯೊಬ್ಬರು ಇದನ್ನ 15 ಲೀಟರ್ ನೀರಿಗೆ 5 ml ರೀತಿ ಸೇರಿಸಿ ಸಿಂಪಡಣೆ ಮಾಡಿದಾಗ ನಮ್ಮ ಸ್ಪ್ರೇ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ಒಂದು ಪ್ರಯೋಗನ ಮಾಡಿ ತೋರಿಸ್ಲಿಕ್ಕೆ ಬಯಸ್ತೀನಿ. ಅದು ನೋಡಿ. ಇದೀಗ ನಾನು 2 ವಾಟರ್ ಸ್ಯಾಂಪಲ್ನ ತೊಗೊಂಡಿದ್ದೀನಿ. ಈ ಎಡಗಡೆ ಕಾಣ್ತಿರುವಂಥ ವಾಟರ್ ಸ್ಯಾಂಪಲ್ಗೆ ನಾನು ಸಿಲಿಕಾನ್ ಬೇಸ್ಡ್ ವೆಟ್ಟಿಂಗ್ ಆಗಿ ಸ್ಪ್ರೆಡಿಂಗ್ ಏಜೆಂಟ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಕಾಣ್ತಿರೋಂಥ ವಾಟರ್ ಸ್ಯಾಂಪಲ್ಗೆ ನಾನು ಯಾವುದೇ ರೀತಿಯ ವೆಟ್ಟಿಂಗ್ ಹಾಗೂ ಸ್ಪ್ರೆಡಿಂಗ್ ಏಜೆಂಟ್ನ ಆ್ಯಡ್ ಮಾಡಿಲ್ಲ. ಇದೀಗ ನೋಡಿ, ಏನು ನೋಡ್ತಿದ್ದೀರಲ್ಲ, ಈ ಲೀಫ್ ಮೇಲೆ ನಾನು ಒಂದು ಡ್ರಾಪ್ನ ಹಾಕ್ತೀನಿ. ಆ್ಯಡ್ ಮಾಡದೇ ಇರುವಂತಹ ಲಿಕ್ವಿಡ್ನ ನಾನು ಈ ಲೀಫ್ ಮೇಲೆ ಹಾಕಿದ್ದೀನಿ. ಯಾವುದೇ ರೀತಿಯ ಮೂಮೆಂಟ್ ಇಲ್ಲ ವಾಟರ್ದು. ಇದೀಗ ನಾನು ಆ್ಯಡ್ ಮಾಡಿರುವಂತಹ ಈ ವಾಟರ್ ಡ್ರಾಪ್ಲೆಟ್ನ ಬಂದು ನಾನು ಒಂದು ಡ್ರಾಪ್ನ ಎಲೆ ಮೇಲೆ ಪ್ಲೇಸ್ ಮಾಡ್ತೀನಿ. ಯಾವ ರೀತಿ ಮೂಮೆಂಟ್ ಇದೆ ಅಂತ ನೋಡಿ. ನಾನು ಆಗಲೇ ಡ್ರಾಪ್ ಮಾಡಿರುವಂಥದ್ದು. ಇದು ಎಲೆ ಎಲ್ಲ ಸ್ಪ್ರೆಡ್ ಆಗಿದೆ. ಈ ವಿಡಿಯೋದಲ್ಲಿ ನಿಮಗೆ ಕಾಣ್ತಿಲ್ಲ. ಇದು ನಾವು ಏನು ಸ್ಪ್ರೇ ಮಾಡಿರುವಂತಹ ಕಾಂಟ್ಯಾಕ್ಟ್ ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಜೊತೆ ಇದನ್ನ ಆ್ಯಡ್ ಮಾಡಿದ್ದೆ ಆದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದು ಗಿಡ ಎಲ್ಲ ಹರಡಲಿಕ್ಕೆ ಯೂಸ್ ಆಗುತ್ತೆ. ಅಂದಾಗೆ ನಾವು ಸಿಸ್ಟಮಿಕ್ ಮಾಡಿರೋದಾದರೆ ಆಟೋಮೆಟಿಕ್ ಇದು ಗಿಡ ಎಲ್ಲ ಸ್ಪ್ರೆಡ್ ಆಗುತ್ತೆ. ಕಾಂಟ್ಯಾಕ್ಟ್ನ ಯೂಸ್ ಮಾಡೋದಾದರೆ ಇದನ್ನ ಯೂಸ್ ಮಾಡಬೇಕು. ನೋಡಿ, ಇದು ಯಾವುದೇ ರೀತಿಯ ಇಳಮುಖ ಇಲ್ಲ ಎಲೆ. ಆ ಇಳಮುಖ ಇಲ್ಲದೇ ಇರೋವಂಥ ಎಲೆ ಮೇಲೆ ನಾನು ಒಂದು ಡ್ರಾಪ್ನ ಪ್ಲೇಸ್ ಮಾಡ್ತೀನಿ. ಯಾವ ರೀತಿ ಸ್ಪ್ರೆಡ್ ಆಗ್ತಾಯಿದೆ ಅಂತ ಅಬ್ಸರ್ವ್ ಮಾಡಿ. ಎಲೆ ಎಲ್ಲ ಸ್ಪ್ರೆಡ್ ಆಗಿದೆ, ನಿಮಗೆ ಕಾಣ್ತಿಲ್ಲ ವಿಡಿಯೋದಲ್ಲಿ. ಇದು ತುಂಬ ಉಪಯುಕ್ತ, ಎಲ್ಲರೂ ಯೂಸ್ ಮಾಡ್ಬೋದು ಅಂತ ತಿಳಿಸ್ತೀನಿ. ಧನ್ಯವಾದ.